ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ ಥರ ಇವತ್ತು ನನ್ನ ಡೆಲಿವರಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಸ್ಪಿಟಲ್ ಡೀಟೇಲ್ಸ್, ಖರ್ಚು ಎಷ್ಟಾಯಿತು, ಮಗು ಹೇಗಿತ್ತು, ಇನ್ ಟೋಟಲ್ ಆ ದಿನ ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಸೊ ನನ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡರಲ್ಲೂ ಕೂಡ ನಾನು ಕನ್ಸಲ್ಟ್ ಮಾಡಿದ್ದು ಚೈತನ್ಯ ಹಾಸ್ಪಿಟಲ್, RT ನಗರ್. ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್, ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್, ಸ್ಟಾಫ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈ ಹಾಸ್ಪಿಟಲ್ ಬಂದು ಸುಮಾರು ವರ್ಷದಿಂದ ಇದೆ. ಮೋರ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇರೋದ್ರಿಂದ ಹಾಸ್ಪಿಟಲ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೂಡ ಇದೆ. ನನ್ನ ಮೊದಲನೇ ಡೆಲಿವರಿ ಕೂಡ ಇದೇ ಹಾಸ್ಪಿಟಲಲ್ಲೇ ಆಗಿದ್ದು. ಸೊ ಹಾಗಾಗಿ ನನಗೆ ಈ ಸರಿ ಸೆಕೆಂಡ್ ಒನ್ನಿಗೆ ಕೂಡ ಈ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೆ. ಯಾಕಂದರೆ ಸ್ಟಾಫ್ಸ್ ಅಷ್ಟು ಫ್ಯಾಮಿಲಿ ಥರ ನಮ್ಮನ್ನು ನೋಡ್ಕೊತಾರೆ. ಡಾಕ್ಟರ್ಸ್ ಆಗಲಿ, ನರ್ಸ್ ಆಗಲಿ, ಆಮೇಲೆ ಅಲ್ಲಿರೋ ಸ್ಟಾಫ್ಸ್ ಆಗಲಿ, ಅಡ್ಮಿನ್ ಅವರಾಗಲಿ, ಪ್ರತಿಯೊಬ್ಬರು ಫ್ಯಾಮಿಲಿ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬಾ ಕೇರ್ ಮಾಡ್ತಾರೆ. ಸೊ ನಾನು ಡೆಲಿವರಿಗೆ ಅಂತ ಹೇಳಿ ಆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. ಸೊ ಅಡ್ಮಿಟ್ ಆಗಿದ್ದ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮಗೆ ಸ್ಪೆಷಲ್ ವಾರ್ಡ್ ಅಲಾಟ್ ಮಾಡಿದ್ರು. ತುಂಬ ಪೀಸ್ಫುಲ್ಲಾಗಿ ಕಾಮ್ ಆಗಿತ್ತು ರೂಮ್ ಮಾತ್ರ. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಸೊ ನನಗೆ ಸೆಕ್ಷನ್ ಡೆಲಿವರಿ ಅಂತ ಡಾಕ್ಟರ್ ಆಲ್ರೆಡಿ ಕನ್ಫರ್ಮ್ ಮಾಡಿದರು. ಸೊ ಹಾಗಾಗಿ ಅದಕ್ಕೆ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು ಸ್ಟಾಫ್ಸ್ ಬಂದು. ನನ್ನ ಮಗಳಿಗೆ ಇದೆಲ್ಲ ತುಂಬ ಹೊಸದು. ಅವಳು ಯಾರನ್ನೂ ಈ ರೀತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದೆಲ್ಲ ನೋಡಿರಲಿಲ್ಲ. ಅವಳು ನನಗೆ ಹಾಕಿದ್ದ ಡ್ರಿಪ್ಸ್ ಎಲ್ಲ ನೋಡಿ, ಅಮ್ಮ ನಿನಗೆ ನೋವಾಗ್ತಿಲ್ವಾ ಅಂತ ಎಲ್ಲ ಬಂದು ಕೇಳ್ತಾ ಇದ್ಲು ಪಾಪ. ಇನ್ ಫ್ಯೂ ಅವರ್ಸ್ ನಾನು ಅಕ್ಕ ಆಗಿಬಿಡ್ತೀನಿ, ನಮ್ಮ ಮನೆಗೆ ಒಂದು ಪಾಪು ಬರುತ್ತೆ ಅಂತ ಅವಳು ತುಂಬ ಎಕ್ಸೈಟ್ ಆಗಿದ್ಲು. ಜೊತೆಗೆ ಭಯನೂ ಪಡ್ತಾಯಿದ್ಲು. ಯಾಕಂದರೆ ನನಗೆ ಡ್ರಿಪ್ಸ್ ಹಾಕಿರೋದು ಅವಳ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಅಮ್ಮ ನಿಂಗೆ ನೋವಾಗ್ತಿದೆಯಾ, ಏನಾಗ್ತಿದೆ ಅಂತ ಪದೇ ಪದೇ ನನ್ನ ಕೇಳ್ತಾ ಇದ್ಲು. ಸೆಕೆಂಡ್ ಡೆಲಿವರಿ ಆದರೂ ಕೂಡ ಎಲ್ಲ ಒಂದು ಕಡೆ ನನಗೂ ಸ್ವಲ್ಪ ಭಯ ಇತ್ತು. ನಾನು ಭಯ ಪಟ್ಕೊಂಡ್ರೆ ಮನೆಯವರೆಲ್ಲರೂ ಭಯ ಪಡ್ತಾರೆ ಅಂತ ನಾನು ಭಯ ಪಟ್ಕೊಂಡಂಗೆ ತೋರಿಸ್ಕೊತಿರ್ಲಿಲ್ಲ. ತುಂಬ ಧೈರ್ಯವಾಗಿದ್ದೀನಿ ಅಂತಲೇ ಇದ್ದೆ. ಯಾಕಂದರೆ ಹಾಸ್ಪಿಟಲ್ ಸ್ಟಾಫ್ಸ್ ಪ್ರತಿ ಬಾರಿ ಬಂದು ನಮಗೆ ಸ್ವಲ್ಪ ಧೈರ್ಯ ಹೇಳ್ತಿರ್ತಾರೆ. ಏನೂ ಆಗಲ್ಲ, ಏನೂ ಗೊತ್ತಾಗೋದೇ ಇಲ್ಲ ನಿನಗೆ, ಸೆಕ್ಷನ್ ಅಂದರೂ ಕೂಡ ನಿಮಗೇನು ಗೊತ್ತೇ ಆಗಲ್ಲ, ಬೇಗ ಮುಗ್ದೋಗುತ್ತೆ, ಧೈರ್ಯವಾಗಿರಿ ಅಂತೆಲ್ಲ ಹೇಳ್ತಿರ್ತಾರೆ. ಇಂಥ ಟೈಮಲ್ಲಿ ಮೋಟಿವೇಶನ್ ಮಾಡೋರು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಮೆಂಟಲಿ ನಾವು ಸ್ವಲ್ಪ ಪ್ರೆಷರಲ್ಲಿ ಇರ್ತೀವಿ. ಕೆಲವ್ರಿಗಂತೂ BP ಎಲ್ಲ ಹೈ ಬಂದು ಏನೇನೋ ಆಗಿರುತ್ತೆ. ಬಟ್ ನನಗೆ ಆ ರೀತಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ತುಂಬ ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡಿದೆ ಬಿಕಾಸ್ ಹಾಸ್ಪಿಟಲ್ ಅವ್ರ ಸಪೋರ್ಟಿಂದ. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ಡೆಲಿವರಿ ಆದಮೇಲೂ ಅಷ್ಟೇ ಯಾವುದೇ ರೀತಿ ನನಗೆ ಪ್ರಾಬ್ಲಮ್ಸ್ ಆಗಲಿಲ್ಲ ಹೆಲ್ತಲ್ಲಿ. ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಕೂಡ ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಏನೇ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಕಾಲ್ ಮಾಡಿ, ಎನಿ ಎಮರ್ಜೆನ್ಸಿ ಮೆಸೇಜ್ ಮಾಡಿ ಅಂತ ಅವರು ಪರ್ಸ್ನಲ್ ನಂಬರ್ ಕೂಡ ನನಗೆ ಶೇರ್ ಮಾಡಿದರು. ಸೊ ಹಾಗಾಗಿ ನಾನು ಯಾವಾಗಲೂ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೆ. ರೆಗ್ಯುಲರ್ ಚೆಕಪ್ಸ್ ಎಲ್ಲ ಮಿಸ್ ಮಾಡದೆ ಹೋಗ್ತಿದ್ದೆ. ಇನ್ನು ಈ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಪ್ಯಾಕೇಜಸ್ ಕೂಡ ಇದೆ. ಸೆಕ್ಷನ್ಗೆ 65,000 ಪ್ಲಸ್ ಮೆಡಿಸಿನ್ ಅಂತ ಹೇಳಿದರು. ಸೊ ಡಾಕ್ಟರ್ ಆಲ್ರೆಡಿ ನಂಗೆ ಕನ್ಫರ್ಮ್ ಮಾಡಿದರು ಸೆಕ್ಷನ್ನೇ ಮಾಡೋದಂತ. ಸೊ ಹಾಗಾಗಿ ನಾವು ಅದನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಸೊ ನಮಗೆ ಅರೌಂಡ್ 1 ಲ್ಯಾಕ್ ಆಯಿತು ಟೋಟಲ್ ಎಕ್ಸ್ಪೆನ್ಸಸ್ಸು ಎಲ್ಲ ಸೇರಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ನಲ್ಲೂ ಇಷ್ಟೇ ಬರುತ್ತೆ ಚಾರ್ಜಸ್ಸು. ಸೊ ಇದು ಬಜೆಟ್ ಫ್ರೆಂಡ್ಲಿನೂ ಹೌದು. ತುಂಬ ಒಳ್ಳೆ ಸರ್ವಿಸ್, ಟ್ರೀಟ್ಮೆಂಟ್ ಜೊತೆಗೆ ಗುಡ್ ಕೇರ್ ಟೇಕಿಂಗ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಿಸ್ ಹಾಸ್ಪಿಟಲ್. ಸೊ ಫೈನಲಿ 9 ತಿಂಗಳು ವೆಯ್ಟ್ ಮಾಡಿದ್ದಕ್ಕೂ ನಮ್ಮ ಮನೆಗೆ ಮುದ್ದಾದ ಇನ್ನೊಬ್ಬರು ಲಕ್ಷ್ಮಿ ಬಂದರು. ಅಕ್ಟೋಬರ್ 20 ದೀಪಾವಳಿ ಹಬ್ಬದ ದಿನ ಆ ಮಹಾಲಕ್ಷ್ಮಿ, ಧನಲಕ್ಷ್ಮಿ ಹುಟ್ಟೋ ಟೈಮಲ್ಲಿ ನನ್ನ ಮಗಳು ಕೂಡ ಹುಟ್ಟಿದ್ಲು. ಆ ಮೊಮೆಂಟ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು.
ತುಂಬ ಜನ ನನಗೆ ಗೊತ್ತಿರೋರು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಹಾಸ್ಪಿಟಲ್ನ ಕನ್ಸಲ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ನಾನು ಚೈತನ್ಯ ಹಾಸ್ಪಿಟಲ್ ಅಂದಾಗ ಅಲ್ಲಿ ಪ್ಯಾಕೇಜಸ್ ಏನಿದೆ, ಟ್ರೀಟ್ಮೆಂಟ್ ಎಲ್ಲ ಹೇಗಿದೆ, ಯಾವ ರೀತಿ ಕೇರ್ ಮಾಡ್ತಾರೆ ಅಂತೆಲ್ಲ ಕ್ವೆಶನ್ ಮಾಡ್ತಾಯಿದ್ರು. ಅಂಥವರಿಗೆಲ್ಲ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಹಾಸ್ಪಿಟಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಫ್ಯಾಮಿಲಿ ಎಲ್ಲ ನನ್ನ ಜೊತೆ ಸ್ಟೇ ಮಾಡಲಿಕ್ಕೂ ಅಲ್ಲೇನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ ಟೋಟಲ್ ಹೇಳಬೇಕಂದ್ರೆ ಎಲ್ಲ ರೀತಿಯಲ್ಲೂ ಹಾಸ್ಪಿಟಲ್ ನನಗೆ ತುಂಬಾ ಬೆಸ್ಟ್ ಅನಿಸ್ತು. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಹಾಸ್ಪಿಟಲ್ ವಿಸಿಟ್ ಮಾಡಿ ಸರ್ವಿಸ್ ತೊಗೊಳ್ಳಿ. ಇನ್ನು ಪಾಪುಗೆ ಹುಟ್ಟಿದ ತಕ್ಷಣ ಕೊಡಬೇಕಾಗಿರೋ ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಟ್ಟಿದ್ದರು. ಅದಾದಮೇಲೆ ಜಾಂಡೀಸ್ ಟೆಸ್ಟಿಂಗ್ ಕೂಡ ಮಾಡಿದರು. ಅವರು ಟೆಸ್ಟ್ ಮಾಡಲಿಕ್ಕೆ ಅಂತ ಬೇಬಿನ ಒಳಗಡೆ ಕರ್ಕೊಂಡು ಹೋಗಿದ್ರು. ನನ್ನ ಮಗಳು ಪಾಪ ಹೊರಗಡೆ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ದಾಳೆ. ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು ಮಂಡೇ. ಆಲ್ಮೋಸ್ಟ್ ನನಗೆ ವೆಡ್ನೆಸ್ಡೇ ಈವ್ನಿಂಗ್ ಅಷ್ಟರೊಳಗೆ ಡಿಸ್ಚಾರ್ಜ್ ಮಾಡಿದ್ರು. ಸೊ ಡೆಲಿವರಿ ಪ್ರೊಸೀಜರ್ ನನಗೇನು ಲೆಂತಿ ಅನ್ನಿಸ್ಲೇ ಇಲ್ಲ. ತುಂಬಾ ಖುಷಿ ಆಯಿತು ಬೇಗ ರಿಕವರ್ ಆಗ್ತಾಯಿದ್ದೀನಿ ಅಂತ. ಡಿಸ್ಚಾರ್ಜ್ ಆಗೋಕ್ಕೂ ಮುನ್ನ ನಾನು ಒಬ್ಬಳೇ ವಾಕ್ ಮಾಡ್ತಾಯಿದ್ದೆ. ಯಾರ ಸಪೋರ್ಟ್ ಕೂಡ ಇಲ್ದಲೇ ಒಬ್ಬಳೇ ವಾಕ್ ಮಾಡ್ತಿರೋದು ನೋಡಿ ಮನೆಯವರೆಲ್ಲ ಖುಷಿಪಟ್ಟರು. ನನ್ನ 2 ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಪ್ರಾಸೆಸ್ ತುಂಬ ಈಸಿ ಆ್ಯಂಡ್ ಹೆಲ್ದಿಯಾಗಿ ಮಾಡಿಕೊಟ್ರು ಈ ಹಾಸ್ಪಿಟಲ್ನಲ್ಲಿ. ಡಾಕ್ಟರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನ್ನ ಹೋಲ್ ಹಾರ್ಟೆಡ್ಲಿ ಈ ಹಾಸ್ಪಿಟಲ್ನ ಎಲ್ರಿಗೂ ರೆಫರ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಹಾಗೂ ನನ್ನ ಮಗಳನ್ನ ಫ್ಯಾಮಿಲಿ ಎಲ್ಲ ಸೇರಿ ಹೇಗೆ ವೆಲ್ಕಮ್ ಮಾಡಿದ್ರು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಲೈಕ್ ಹಾಗೂ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.